ದೀಪಾವಳಿ ಕಾರಣ ಹುಡುಗರೆಲ್ಲ ರಜಾ ತೊಗೊಂಡಿದ್ರು. ಇವತ್ತು 3ನೇ ದಿನ ರಜಾ. ನಾಳೆಯಿಂದ ಕೆಲಸಕ್ಕೆ ಬರ್ತಾರೆ. ಆದರೆ ಪ್ಲಾಸ್ಟಿಂಗ್ ತುಂಬ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಒಬ್ಬನೇ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಒಬ್ಬನೇ ಕೆಲಸ ಮಾಡಬೇಕಾದ್ರೆ ಹಲವಾರು ನೆನಪುಗಳು, ಹಲವಾರು ಹಳೆಯ ನೆನಪುಗಳು ತುಂಬ ಕಾಣುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಒಬ್ಬಂಟಿಯಾಗಿ ಕೆಲಸ ಮಾಡಬೇಕಾದ್ರೆ ಕಿವಿಲಿ ಗುಯ್ ಅಂತ ಏನೇ ಹೆಡ್ಫೋನ್ ಹಾಕ್ಕೊಂಡ್ರು ಕಿವಿಲಿ ಗುಯ್ ಅಂತ ಗುಯ್ಬಿಡ್ತಾ ಇರುತ್ತೆ. ಹಂಗಿದ್ದೋ ಹಿಂಗಿದ್ದೋ ಇವತ್ತು ಜೀವನ ಹಿಂಗಿದೆ ಅನ್ನೋದೆಲ್ಲ ಕಿವಿಯಲ್ಲಿ ಗುಯ್ಬಿಡ್ತಾ ಇರುತ್ತೆ. ಅದರಲ್ಲಿ ದೀಪಾವಳಿದು ತುಂಬ ನೆನಪು ಕಾಡ್ತಿತ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬ ಬಂತು ಅಂದರೆ ತುಂಬ ಕಡು ಬಡತನ. ನಮ್ಮ ತಂದೆಗೆ ಪಾಪ ಪಟಾಕಿ ತಂದ್ಕೊಡೋಕ್ಕೂ ದುಡ್ಡಿರ್ತಾ ಇರಲಿಲ್ಲ. ಆದ್ರೂ ನಮ್ಮ ಮಕ್ಕಳು ಪಟಾಕಿ ಹೊಡಿಲಿ ಅಂದ್ಬಿಟ್ಟು ರೀಲ್ ಪಟಾಕಿ ತಂದ್ಕೊಡೋರು. ಗನ್ ತಂದ್ಕೊಡೋ ಅಷ್ಟು ಶಕ್ತಿ ಇರ್ತಾ ಇರಲಿಲ್ಲ. ಗನ್ ಬದಲು ನಾವುಗಳೇ ಐಡಿಯಾ ಮಾಡ್ತಿದ್ದೋ. ನಿಮಗೆಲ್ಲ ಹಳೆಯಬ್ರು ಪಟಾಕಿ ಹೊಡಿಯೋರಿಗೆ ಗೊತ್ತಿರುತ್ತೆ. ಬೋಲ್ಟ್ ನೆಟ್ಗೆ ಸೆಂಟ್ರಲ್ಲಿ ರೀಲ್ ಪಟಾಕಿ ಇಟ್ಬಿಟ್ಟು ಹೊಡಿಬೋದಿತ್ತು. ಚಿಂಕುರುಡಿ ಪಟಾಕಿ ಅಂತಲೂ ಬರೋದು, ಮತ್ತು ಕಡ್ಡಿ ಬರೋದೊಂದು, ಆ ಕಡ್ಡಿ ಒಳಗೆ ಗ್ಯಾಪ್ ಬರೋದು. ಆ ಗ್ಯಾಪ್ ಒಳಗೆ ಫೋಕ್ಸ್ ಕಡ್ಡಿ ಇಟ್ಟು ಹಿಂದೆಗಡೆ ಬೋಲ್ಟ್ ಇಟ್ಬಿಟ್ಟು ಲಬ್ಬರ್ ಬ್ಯಾಂಡ್ ಹಾಕಿ ಎಳೆದು ಹೊಡೆದ್ರೆ ಪಟಾಕಿ ಹೊಡಿತಿತ್ತು. ಅವತ್ತು ಅಷ್ಟು ಕಡು ಬಡತನದಲ್ಲೂ ಎಷ್ಟೋ ಜನ ಈ ಥರ ಎಲ್ಲ ಐಡಿಯಾಗಳನ್ನ ಮಾಡಿ ಪಟಾಕಿಗಳನ್ನ ಹೊಡಿತಿದ್ರು. ಅದ್ರ ಜೊತೆ ಪಟಾಕಿ ಏನಾರು ಪುಸ್ ಅಂದ್ಬಿಡ್ತಂದರೆ ಆ ಪಟಾಕಿನ ಹಾಯ್ಕೊಬಂದು ಲೆಡ್ಡೆಲ್ಲ ಸುದ್ದು, ಆ ಮದ್ದೆಲ್ಲ ಸುದ್ದು ಅದ್ರ ಮೇಲೆ ಒಂದು ಕಲ್ಲಿಟ್ಬಿಟ್ಟು ಜೋರಾಗಿ ಕಲ್ಲೇ ತಾಕಿದ್ರೆ ಡಮಾರ್ ಅಂತ ಸೌಂಡ್ ಬರೋದು. ಇವತ್ತು ಹಳೆಯ ನೆನಪುಗಳವೆಲ್ಲ. ಈಗೆಲ್ಲ ಟೆಕ್ನಾಲಜಿ ಬದಲಾಗಿದೆ. ಮಕ್ಕಳು ಹೊಡೆಯೋ ರೀತಿಯೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನಂದರೆ ಈ ರಾಕೆಟ್ಗಳನ್ನ ಕೈಯಲ್ಲಿ ಎಸೆಯೋದಾಗಿರ್ಬೋದು, ಬಾಂಬ್ಗಳನ್ನ ಕೈಯಲ್ಲಿ ಇಟ್ಕೊಂಡು ದೂರದಲ್ಲಿ ಎಸೆಯೋದಾಗಿರ್ಬೋದು, ಇನ್ನೇನು ಎಂಡಲ್ಲಿ ಬರೋ ಟೈಮಲ್ಲಿ ಎಸೆಯೋದಿರ್ಬೋದು. ಅದರಿಂದ ಅನಾಹುತಗಳು ಸಿಕ್ಕಾಬಿಟ್ಟೆ ಆಗ್ತಾಯಿದೆ. ಕೈ ಕಳ್ಕೊಳ್ಳೋದಿರ್ಬೋದು, ಕಿವಿ ಕಳ್ಕೊಳ್ಳೋದಿರ್ಬೋದು, ಕಣ್ಣು ಕಳ್ಕೊಳ್ಳೋದಿರ್ಬೋದು. ಅದಕ್ಕೂ ಮೀರಿ ಎಷ್ಟೋ ಜನ ಜೀವನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ, ದಯವಿಟ್ಟು ಪಟಾಕಿ ಹೊಡಿಬೇಕಾದ್ರೆ ದೊಡ್ಡವ್ರನ್ನ ಜೊತೆ ನಿಲ್ಲಿಸ್ಕೊಂಡು ಪಟಾಕಿ ಹೊಡೀರಿ. ಯಾಕಂದರೆ ಎಲ್ಲರ ಮಕ್ಕಳು ಥರ ನಮ್ಮ ಮಕ್ಕಳು ಪಟಾಕಿ ಹೊಡೀಲಿ ಅಂತ ಮನೆಗಳಲ್ಲಿ ಪಟಾಕಿ ತಂದು ಕೊಡ್ತಾರೆ. ಗೊತ್ತಿಲ್ದಂಗೆ ಆ ಪಟಾಕಿನಲ್ಲೆಲ್ಲ ಗುಂಪಲ್ಲೆಲ್ಲೋ ಎಸೆಯೋದು ಮತ್ತು ಬಿಡೋದು ಅದನ್ನೆಲ್ಲ ಮಾಡಬೇಡಿ. ಮತ್ತು ಪರಿಸರ ಮಾಲಿನ್ಯ ಮಾಡೋಕ್ಕೆ ಹೋಗ್ಬೇಡಿ. ಪರಿಸರಕ್ಕೆ ಅನುಕೂಲವಾಗುವಂಥ ಪಟಾಕಿಗಳು ಇದೆ, ಆ ಪಟಾಕಿಗಳನ್ನ ಹೊಡೀರಿ. ಯಾಕಂದರೆ ಬಾಲ್ಯದಲ್ಲಿ ನಾವು ಅನುಭವಿಸಿರೋದನ್ನ ನೀವು ಖುಷಿಯಿಂದ ಇವಾಗ ಅನುಭವಿಸಿ. ಯಾಕಂದರೆ ಟೆಕ್ನಾಲಜಿ ಬದಲಾಗಿದೆ, ಅದು ನನಗೂ ಗೊತ್ತು. ಹಂಗನ್ಬಿಟ್ಟು ಅನಾಹುತ ಆಗೋ ಥರ ಎಲ್ಲ ಮಾಡ್ಕೋಬೇಡಿ. ಅನಾಹುತ ಆದಮೇಲೆ ಅದು ಅನುಭವಿಸೋದಿದೆಯಲ್ಲ ತುಂಬ ಕಷ್ಟ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಬಾಲ್ಯದಲ್ಲಿ ನೀವು ಯಾವ ಥರ ಪಟಾಕಿ ಹೊಡಿತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಎಲೆಕ್ಟ್ರಿಕಲ್.